ಇಬ್ರು ಹುಡುಗರು ಇದ್ರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ನ ಮಾಡ್ಲಿಕ್ಕತ್ತಿದ್ರು. ಒಬ್ಬ ಹುಡುಗ 10 ಅವರ್ ಓದ್ತಿದ್ದ. ಯಾವ ಥರ ಓದೋದಂದ್ರೆ ಒಂದೊಂದು ಸಬ್ಜೆಕ್ಟ್ ಮೇಲೆ 2-3 ಆಥರ್ ಪುಸ್ತಕಗಳನ್ನು ಓದೋದು, ಮಂತ್ಲಿ ಮ್ಯಾಗ್ಝಿನ್ ಓದೋದು, ಕರೆಂಟ್ ಅಫೇರ್ಸ್ ಓದೋದು, ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದ. ಇನ್ನೊಬ್ಬ ಹುಡುಗ 5 ಅವರ್ ಸ್ಟಡಿ ಮಾಡ್ತಿದ್ದ. ಬಟ್ ಏನು ಓದ್ತಿದ್ದ ಅಕ್ಯುರೇಟ್ ಆಗಿ ಓದಿ ಅದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ತಿದ್ದ. ಸೊ ಒಂದಿನ ಪರೀಕ್ಷೆ ಟೈಮ್ ಬಂತು. 10 ತಾಸು ಗಂಟ್ಲೆ ಓದಿ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿ ಬಹಳಷ್ಟು ರಿಸೋರ್ಸ್ನ ಕವರ್ ಮಾಡಿದಂಥ ಹುಡುಗ ಎಕ್ಸಾಮಿನೇಷನ್ ಹಾಲ್ ಒಳಗ ಗೊಂದಲಕ್ಕೆ ಒಳಗಾದ. ಕ್ವಶನ್ ನೋಡತನ ಎಸ್ ಇದು ಟಾಪಿಕ್ ನಾ ಓದೇನ್ ಅನ್ನೋದು ಗೊತ್ತಾಗತೈತಿ, ಬಟ್ ಅಕ್ಯುರೇಟ್ ಆನ್ಸರ್ ಅವ್ನ ಕಡೆಯಿಂದ ಗೆಸ್ ಮಾಡಕ್ ಪಾಸಿಬಲ್ ಆಗತ್ತಿಲ್ಲ, ಯಾಕಂದ್ರ ರಿವಿಷನ್ ಮಾಡಿಲ್ಲ. ಅದೇ ಇನ್ನೊಬ್ಬ ಹುಡುಗ 5 ಅವರ್ ಅಷ್ಟ ಓದಿದಂತ ಹುಡುಗ ಆರಾಮಾಗಿ ವಿತ್ ಅಕ್ಯುರೇಸಿ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ತಾನೆ. ಇಲ್ಲಿ ತಿಳ್ಕೊಬೇಕಾಗಿರೋದು ಇಷ್ಟನ, ಎಷ್ಟು ಅವರ್ ಓದ್ತೇವಿ, ಎಷ್ಟೆಲ್ಲ ಪುಸ್ತಕಗಳನ್ನು ಓದ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಕ್ಯುರಸಿ ಇಂಪಾರ್ಟೆಂಟ್. ಪರೀಕ್ಷೆ ಕ್ಲಿಯರ್ ಮಾಡ್ಬೇಕಂದಾಗ ಕೆಲವು ಟೈಮ್ ನೀವು ಸ್ಮಾರ್ಟ್ ವೇ ಒಳಗ ಕಡಿಮೆ ಅವರ್ ಓದಿದ್ರು ಕೂಡ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ರಿವಿಷನ್ ಬಹಳ ಇಂಪಾರ್ಟೆಂಟ್ ಅದ. ಸೊ ರಿವಿಷನ್ ಈಸ್ ಮಸ್ಟ್. 2 ಪೇಜ್ ಕಡಿಮೆ ಓದ್ರಿ ನಡೀತದ, ಬಟ್ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.